ಎಲ್ಲರಿಗೂ ನಮಸ್ಕಾರ. ವಿಶ್ವ ಆರೋಗ್ಯ ದಿನಾಚರಣೆ, ವರ್ಲ್ಡ್ ಹೆಲ್ತ್ ಡೇ, ವಿಶ್ವ ಆರೋಗ್ಯ ದಿನಾಚರಣೆಯ ಶುಭಾಶಯಗಳು. 1948 ಏಪ್ರಿಲ್ 7ನೇ ತಾರೀಕು. ಈ ದಿನ ಏಪ್ರಿಲ್ 7ನೇ ತಾರೀಕು. ಅದಕ್ಕೋಸ್ಕರ ಎಲ್ಲ ಮೆಂಬರ್ ದೇಶಗಳಲ್ಲಿ ಸದಸ್ಯರು, ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದರ ಸದಸ್ಯ ದೇಶಗಳಲ್ಲೆಲ್ಲ ಈ ದಿನ ವಿಶ್ವ ಆರೋಗ್ಯ ದಿನಾಚರಣೆ ಅಂತ ಏಪ್ರಿಲ್ 7ನೇ ತಾರೀಕು 1948ರಲ್ಲಿ ಡಾಕ್ಟರ್ ರೀನ್ ಸ್ಯಾಂಡ್ ಅವರು ಒಂದು ಸಂವಿಧಾನ, ಇದರ ವಿವರ, ವಿಶ್ವ ಆರೋಗ್ಯ ದಿನಾಚರಣೆಯ ಕೆಲಸ ಕಾರ್ಯಗಳು ಇದನ್ನೆಲ್ಲನೂ ಸಹ ರೂಪಿಸಿದರು. ನಾವು ಎಲ್ಲ ವಿಜ್ಞಾನಿಗಳಿಗೆ ನಾವು ನಮ್ಮ ನಮಸ್ಕಾರಗಳನ್ನು ತಿಳಿಸಬೇಕು. 1950ರಿಂದ ಪ್ರತಿ ವರ್ಷ ಏಪ್ರಿಲ್ 7ನೇ ತಾರೀಕು ವಿಶ್ವ ಆರೋಗ್ಯ ದಿನಾಚರಣೆ ದಿನ ಒಂದು ವಾರ್ಷಿಕ ಘೋಷಣೆ, ಕೆಲವು ವಾರ್ಷಿಕ ಘೋಷಣೆಗಳು ಅನೇಕ ಮೆಡಿಕಲ್ ಕಾಲೇಜ್ಗಳಲ್ಲಿ ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಒಂದು ಚರ್ಚಾ ಸ್ಪರ್ಧೆ ಅಥವಾ ಒಬ್ಬ ಹಿರಿಯ ವೈದ್ಯರಿಂದ ಒಂದು ಭಾಷಣ, ಈ ರೀತಿ ಆಚರಿಸಲಾಗ್ತಾ ಇದೆ. ಕೆಲವು ವಾರ್ಷಿಕ ಘೋಷಣೆಗಳು: ಸ್ಮೋಕಿಂಗ್ ಆರ್ ಹೆಲ್ತ್, ಚಾಯ್ಸ್ ಈಸ್ ಯುವರ್ಸ್, ಧೂಮಪಾನ ಅಥವಾ ಆರೋಗ್ಯ ಆಯ್ಕೆ ನಿಮ್ಮದು, ಹೆಲ್ತ್ ಫಾರ್ ಆಲ್ ಫಾರ್ ಹೆಲ್ತ್, ಹೆಲ್ತ್ ಫಾರ್ ಆಲ್ ಬೈ ದಿ ಇಯರ್ 2000. ಈ ರೀತಿ ಪ್ರತಿ ವರ್ಷ ಒಂದೊಂದು ವಾರ್ಷಿಕ ಘೋಷಣೆ. ಸ್ಮಾಲ್ ಪಾಕ್ಸ್ ಪಾಯಿಂಟ್ ಆಫ್ ನೋ ರಿಟರ್ನ್, ಈ ಒಂದು ಸಿಡುಬು ರೋಗ ನಿರ್ಮೂಲನೆ ಆಗೋದಕ್ಕೆ ಪ್ರಪಂಚದಾದ್ಯಂತ ನೀವು ಒಂದು ಸಿಡುಬು ರೋಗವನ್ನು ನೀವು ಪತ್ತೆ ಹಚ್ಚಿ ನೀವು ತೋರಿಸಿದ್ರೆ ನಿಮ್ಮ ಮನೆ ಮುಂದೆ ಅಥವಾ ನಿಮ್ಮ ಆಸ್ಪತ್ರೆ ಮುಂದೆ ಹೆಲಿಕಾಪ್ಟರ್ಗಳು ಇಳಿದು ಬಿಡುತ್ತೆ. ಅಂದರೆ ಒಂದು ರೀತಿ ನಾನು ಹಾಸ್ಯವನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಸಿಡುಬು ರೋಗ ಅಷ್ಟು ಸುಲಭವಾಗಿ ನಿರ್ಮೂಲನೆ ಆಗಲಿಲ್ಲ. ಸಿಡುಬು ರೋಗ ನಿರ್ಮೂಲನೆಗೆ ಅನೇಕ ಕಾರಣಗಳು, ಆ ಒಂದು ಕಾಯಿಲೆಯ ಕೆಲವು ಆ ಒಂದು ರೇಷೆಗಳು ಅದನ್ನು ತಿಳಿದುಕೊಂಡು, ಈಗ ಒಂದು ಉದಾಹರಣೆ ಅಂತಂದರೆ ಸ್ಮಾಲ್ ಪಾಕ್ಸ್, ಅದನ್ನು ಸಿಡುಬು ರೋಗವನ್ನು ಯಾರೂ ಸಹ ಮುಚ್ಚಿಡೋದಕ್ಕಾಗಲ್ಲ. ಈಗ ಒಂದು ಲೆಪ್ರಸಿ ಕುಷ್ಠರೋಗ, ಆ ಮನುಷ್ಯನಿಗೆ ಬೆನ್ನಿನ ಕೆಳಭಾಗದಲ್ಲಿ ಒಂದು ಮಚ್ಚೆ ಇದ್ದರೆ ಅವನು ಅದನ್ನು ಯಾರಿಗೂ ತೋರ್ಸೋಕ್ಕಾಗಲ್ಲ ಅವನಿಗೆ, ಯಾಕಂದರೆ ಬಟ್ಟೆಯಿಂದ ಮುಚ್ಕೊಂಡಿರ್ತಾನೆ. ಅದೇ ಒಂದು ಸಿಡುಬು ರೋಗ ಆದರೆ ಯಾರಿಂದನೂ ಮುಚ್ಚಿಡೋದಕ್ಕಾಗೋದಿಲ್ಲ, ಎಲ್ಲರಿಗೂ ಸಹ ಅದು ಎದ್ದು ಕಾಣುತ್ತೆ. ಮತ್ತು ಸಿಡುಬು ರೋಗ ಅದನ್ನು ತಡೆಗಟ್ಟೋದಕ್ಕೆ ಎಡ್ವರ್ಡ್ ಜೆನ್ನರ್ ಒಂದು ಲಸಿಕೆಯನ್ನು ಕಂಡುಹಿಡಿದ. ಕೌಪಾಕ್ಸ್ ವೈರಸ್ಸನ್ನು ಕೊಟ್ಟು ಸ್ಮಾಲ್ ಪಾಕ್ಸ್ ಬಾರದ ಹಾಗೆ ತಡೆಗಟ್ಟಿದ್ವಿ. ಕೊನೆಗೆ ಇಡೀ ವಿಶ್ವದಾದ್ಯಂತ ಸಿಡುಬು ರೋಗವನ್ನು ನಿರ್ಮೂಲನೆ ಆಗಿದೆ. ಈಗ ಈ ವರ್ಷದ ವಾರ್ಷಿಕ ಘೋಷಣೆ ಅಂದರೆ ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ಎಲ್ಲರೂ ಆರೋಗ್ಯಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಬೇಕು ಮತ್ತು ವೈಜ್ಞಾನಿಕ ತಳಹದಿ ಇರಬೇಕು. ವಿಜ್ಞಾನದ, ಸೈನ್ಸ್ ಅಂದರೆ ವಿಜ್ಞಾನ, ಸ್ಟ್ಯಾಂಡ್ ವಿತ್ ಸೈನ್ಸ್. ವಿಜ್ಞಾನದವನ್ನು ಯಾವುದೇ ಒಂದು ಮೂಢನಂಬಿಕೆಗಳು ಬೇಡ. ವಿಜ್ಞಾನದ ತಳಹದಿಯ ಮೇಲೆ ನಾವೆಲ್ಲರೂ ಸಹ ಆರೋಗ್ಯವಾಗಿರೋಣ. ಆರೋಗ್ಯ, ಹೆಲ್ತ್, ಅದಕ್ಕೆ ಒಂದು ನಿರೂಪಣೆ ಕೊಟ್ಟಿದ್ದು ವಿಶ್ವ ಆರೋಗ್ಯ ದಿನಾಚರಣೆ. ಆರೋಗ್ಯ ಅಂದರೆ ಏನು? ಆರೋಗ್ಯ ಎಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರಬೇಕು.
ಕೇವಲ ರೋಗದಿಂದ ಹೊರತಾಗಿರುವುದಷ್ಟೇ ಅಲ್ಲ. ಇದು ಒಂದು ನಿರೂಪಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿದೆ. ಆರೋಗ್ಯಕ್ಕೆ ಒಂದು ಆರೋಗ್ಯದ ಒಂದು ನಿರೂಪಣೆ. ಆದ್ದರಿಂದ ಎಲ್ಲರೂ ಆರೋಗ್ಯವಾಗಿರಬೇಕು. ಮತ್ತು ಒಂದು ತಳಹದಿ, ವೈಜ್ಞಾನಿಕ ತಳಹದಿ, ಯಾವುದೇ ಒಂದು ಮೂಢನಂಬಿಕೆ. ನಾನು ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಹುಬ್ಬಳ್ಳಿ ಮೆಡಿಕಲ್ ಕಾಲೇಜಿನಲ್ಲಿ ಯಜಮಾನ್ರೆ ನಿಮಗೆ ಈ ಒಂದು ಹಿರೇಬೇನೆ ಲೆಪ್ರಸಿ ಹೇಗೆ ಬಂತು ಅಂದರೆ, ನಾನು ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ರಿ ಪ್ರತಿ ವರ್ಷ. ಹೋದ ವರ್ಷ ನನ್ನ ಹತ್ರ ರೊಕ್ಕ ಇರಲಿಲ್ಲ, ಅದರಿಂದ ನಾನು ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಯಲ್ಲಮ್ಮ ನನಗೆ ಶಾಪ ಕೊಟ್ಟು ಈ ಒಂದು ಹಿರೇಬೇನೆ, ಲೆಪ್ರಸಿಗೆ ಉತ್ತರ ಕರ್ನಾಟಕದ ಕಡೆ ಹಿರೇಬೇನೆ ಅಂತ ಹೇಳ್ತಾರೆ. ಆದ್ದರಿಂದ ಆ ದೇವರ ಶಾಪದಿಂದ ಆ ಒಂದು ಯಲ್ಲಮ್ಮ ದೇವಿ ಶಾಪ ಕೊಟ್ಟು ನನಗೆ ಹಿರೇಬೇನೆ ಬಂತು. ಈ ರೀತಿ ಮೂಢನಂಬಿಕೆಗಳು ಬೇಡಿ ಸ್ನೇಹಿತರೆ. ಆರೋಗ್ಯ ಒಂದು ವೈಜ್ಞಾನಿಕ ತಳಹದಿ. ಟುಗೆದರ್ ಫಾರ್ ಹೆಲ್ತ್ ಫಾರ್ ಆಲ್ ಬೈ ದಿ ಇಯರ್ 2000 ಥ್ರೂ ಪ್ರೈಮರಿ ಹೆಲ್ತ್ ಕೇರ್ ಬೈ ಎಜುಕೇಷನ್ ಅಪ್ರೋಚ್. ಒಂದು ನಾವು ವಿಜ್ಞಾನವನ್ನು ಪ್ರಸಾರ ಮಾಡಬೇಕು. ಆರೋಗ್ಯ ಶಿಕ್ಷಣದಿಂದ ಸಾಧ್ಯ. ಈಗ 5 ಲೆವೆಲ್ಸ್ ಆಫ್ ಪ್ರಿವೆನ್ಷನ್, ಹೆಲ್ತ್ ಪ್ರಮೋಷನ್, ಹೆಲ್ತ್ ಎಜುಕೇಷನ್ ಈಸ್ ಹೆಲ್ತ್ ಪ್ರಮೋಷನ್. ಆರೋಗ್ಯ ಶಿಕ್ಷಣ, ಎಲ್ಲರೂ ಸಹ ಆರೋಗ್ಯ ಶಿಕ್ಷಣ ಕೊಡ್ಬೋದು. ಬರೀ ವೈದ್ಯರು ಮಾತ್ರ ಅಥವಾ ಆರೋಗ್ಯ ಶಿಕ್ಷಕರು ಮಾತ್ರ, ಆರೋಗ್ಯ ಕಾರ್ಯಕರ್ತರು ಮಾತ್ರ ಆರೋಗ್ಯದ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತಲ್ಲ. ಪಾಠ ಪ್ರವಚನಗಳಲ್ಲಿ ಈಗ ರೋಗ ನಿರೋಧಕ ಚುಚ್ಚುಮದ್ದು, ಅದನ್ನು ಒಬ್ಬ ಪ್ರೈಮರಿ ಅಥವಾ ಹೈಸ್ಕೂಲು ಉಪಾಧ್ಯಾಯರು ಒಂದು ವೈಜ್ಞಾನಿಕ ಸೈನ್ಸ್ ಕ್ಲಾಸಲ್ಲಿ ರೋಗ ನಿರೋಧಕ ಚುಚ್ಚುಮದ್ದು, ಈಗ ಕ್ಷಯರೋಗ ಬರಬಾರ್ದು, ಅದಕ್ಕೆ ಒಂದು ಲಸಿಕೆ ಇದೆ, ವ್ಯಾಕ್ಸಿನ್ ಇದೆ, BCG. ಸರ್ BCG ಅಂದ್ರೇನು? ಬ್ಯಾಸಿಲಸ್ ಕಾಮಟೆಗಾರಿನ್. ಹೀಗೆ ಅದನ್ನು ಮಕ್ಕಳಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ನಾವೇನಾದರೂ ಹೇಳಿಕೊಟ್ರೆ ಚಿಕ್ಕ ವಯಸ್ಸಲ್ಲಿ ಕಲಿತಿದ್ದು ಜೀವಮಾನ ಪೂರ್ತಿ ಮರೆಯಲ್ಲ. ನೆನ್ನೆ ಏನಾಯಿತು ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ. ಈಗ 1 ಗಂಟೆ ಹಿಂದೆ ಏನಾಯಿತು ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ. ಆದರೆ ಚಿಕ್ಕ ವಯಸ್ಸಲ್ಲಿ ತಿಳಿದದ್ದನ್ನು, ಕಲಿತದ್ದನ್ನು, ಒಬ್ಬರು ಉಪಾಧ್ಯಾಯರು ಹೇಳಿದ್ದನ್ನು ಜೀವಮಾನ ಪೂರ್ತಿ ಜ್ಞಾಪಕ ಇಟ್ಕೊಂಡಿರ್ತೀವಿ. ಆದ್ದರಿಂದ ಒಂದು ವೈಜ್ಞಾನಿಕ ತಳಹದಿ ಈಗ ಪ್ರೈಮರಿ ಹೆಲ್ತ್ಗೆ ಪ್ರಿನ್ಸಿಪಲ್ಸ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಏನು? ಕಮ್ಯುನಿಟಿ ಪಾರ್ಟಿಸಿಪೇಷನ್, ಇಂಟರ್ಸೆಕ್ಟೋರಲ್ ಕೋಆರ್ಡಿನೇಷನ್, ಅಂತರ್ವಿಭಾಗೀಯ ಸಂಘಟನೆ. ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟು ಆರೋಗ್ಯಕ್ಕೆ. ಏನು ಸರ್ ರೆವಿನ್ಯೂ ಡಿಪಾರ್ಟ್ಮೆಂಟು? ಒಬ್ಬ ತಹಸೀಲ್ದಾರ್ ಏನು ಮಾಡ್ತಾನೆ ಅಂದರೆ, ಹೌದು, ತಹಸೀಲ್ದಾರು ಆರೋಗ್ಯಕ್ಕೆ ಈಗ ಒಂದು ಮೀಟಿಂಗ್ ಮಾಡ್ತಾನೆ. ತಹಸೀಲ್ದಾರ್ ಮೀಟಿಂಗ್ನಲ್ಲಿ ಮೆಡಿಕಲ್ ಆಫೀಸರ್ ಬರ್ತಾರೆ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್, ಆರೋಗ್ಯ ಅಧಿಕಾರಿಗಳು ಬರ್ತಾರೆ. ಅವರು ಚರ್ಚಿಸ್ತಾರೆ. ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಔಷಧಿ ಇಲ್ಲ. ಆಗ ತಹಸೀಲ್ದಾರರು ಅಥವಾ ರೆವಿನ್ಯೂ ಆಫೀಸರು ಅಥವಾ ಅಸಿಸ್ಟೆಂಟ್ ಕಮಿಷನರು ಇವರೆಲ್ಲರೂ ಸಹ ಸಹಾಯ ಮಾಡ್ತಾರೆ. ಡೆಪ್ಟಿ ಕಮಿಷನರು ಮೀಟಿಂಗ್ ಮಾಡ್ತಾರೆ. ಎಲ್ಲ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು, ಡಿಸ್ಟ್ರಿಕ್ಟ್ ಹೆಲ್ತ್ ಎಜುಕೇಷನ್ ಆಫೀಸರು ಇವರೆಲ್ಲ ಸೇರ್ತಾರೆ. ಒಂದು ಹಳ್ಳಿಗೆ ಮಳೆಗಾಲದಲ್ಲಿ ಹೋಗೋಕ್ಕಾಗ್ತಿರಲಿಲ್ಲ, ಯಾಕಂದರೆ ನೀರು ನಿಂತುಬಿಡ್ತಿತ್ತು ಎಲ್ಲ. ಆಗ ಒಬ್ಬ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯರು ಹೇಳಿದ್ರು, ಸರ್ ನೀವು ORS ಪ್ಯಾಕೆಟ್ ಬೇಕಾದ್ರೆ ನಮಗೆ ಕೊಡಿ, ಯಾರಾದರೂ ಮಕ್ಕಳಿಗೆ ಅತಿ ಭೇದಿ ಆದರೆ ನಾನು ಕೊಡ್ತೀನಿ ಅದನ್ನು. ನೋಡಿ, ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರು ORS ಪ್ಯಾಕೆಟ್ನ ಕೊಡಿ. ಯಾರಿಗಾದರೂ ಜ್ವರ ಬಂದರೆ, ಜ್ವರವೇ ಮಲೇರಿಯಾ ಇರಬಹುದು, ಕ್ಲೋರೋಕ್ವಿನ್ ಮಾತ್ರೆ ತೆಗೆದುಕೊಳ್ಳಿ. ಆ ಕ್ಲೋರೋಕ್ವಿನ್ ಮಾತ್ರೆ
ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಹತ್ರ, ಅಂಗನವಾಡಿ ಕಾರ್ಯಕರ್ತೆ ಹತ್ರ 1,000 ಜನಸಂಖ್ಯೆಗೆ ಒಂದು ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಕೇಂದ್ರ ಇರುತ್ತೆ. 5,000 ಜನಸಂಖ್ಯೆಗೆ ಒಬ್ಬ ಮಹಿಳಾ ಆರೋಗ್ಯ ಕಾರ್ಯಕರ್ತೆ, 25,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮಹಿಳಾ ಆರೋಗ್ಯಾಧಿಕಾರಿ, ಪುರುಷ ಆರೋಗ್ಯಾಧಿಕಾರಿ, ಹೀಗೆ ಎಲ್ಲ ಒಂದು ಉತ್ತಮ ಮಟ್ಟ ಆಗ್ತಾ ಇದೆ. ನಾವು ಚಿಕ್ಕವರಾಗಿದ್ದಾಗ ಪ್ಲೇಗ್ ಬಂದು ಎಷ್ಟೋ ಜನ ಸತ್ತೋಗ್ತಿದ್ರು. ಪ್ಲೇಗ್ ಬೇಡಿ, ಕಾಲ್ರಾ ಬಂದು, ಅತಿ ಬೇದಿ ರೋಗ, ಮಕ್ಕಳಲ್ಲಿ ನೀರಿನಾಗ ಬೇದಿ, ನೀರಿನಾಗ ವಾಂತಿ, ಒಂದು ಮೂಢನಂಬಿಕೆ, ಏನಾದರೂ ಕುಡಿಸಿದ್ರೆ, ಮೇಲಿಂದ ಕುಡಿಸಿದ್ರೆ ಕೆಳಗಡೆ ಬಂದ್ಬಿಡುತ್ತದೆ. ತಾಯಿ ಹಾಲು ಕುಡಿಸ್ಬೇಡ ಅಂತ ಅಜ್ಜಿ ಹೇಳ್ತಿದ್ಲು, ನೀನು ಕುಡಿಸಿದ್ರೆ ಇನ್ನೂ ಜಾಸ್ತಿ ವಾಂತಿ ಆಗ್ತದೆ ಅಂತ. ಆದರೆ ಅವೆಲ್ಲನೂ ಮೀರಿ ತಾಯಿ ಹಾಲು ಅಮೃತ, ಹಸುವಿನ ಹಾಲು ವಿಷ, ಹೀಗೆ ಅನೇಕ ವಿಷಯಗಳನ್ನು ಆರೋಗ್ಯ ಶಿಕ್ಷಣ ಕೊಡ್ತಾ ಇದ್ದೀವಿ. ಆದ್ದರಿಂದ ಜನರಲ್ಲಿ ಅರಿವು ಹೆಚ್ಚಾಗ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಸಹ ವಿಶ್ವ ಆರೋಗ್ಯ ದಿನಾಚರಣೆ, ಟುಗೆದರ್ ಫಾರ್ ಹೆಲ್ತ್, ಆರೋಗ್ಯಕ್ಕಾಗಿ ಎಲ್ಲರೂ ಒಂದುಗೂಡೋಣಂತೆ ಮತ್ತು ವೈಜ್ಞಾನಿಕ ತಳಹದಿ ಮೇಲೆ ನಾವು ಆರೋಗ್ಯವಂತರಾಗೋಣ. ಎಲ್ಲರೂ ಸಹ ಜನರು ಈಗ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ನಾನು ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ದಾಗ ಸರಾಸರಿ ಆಯಸ್ಸು 35 ವರ್ಷ ಅಂತ ತಮಾಷೆ ಮಾಡ್ತಿದ್ರು ನಮ್ಮ ಹೈಸ್ಕೂಲ್ ಟೀಚರು. ಈಗ ನಮ್ಮ ದೇಶದ ಆಯಸ್ಸು ಹೆಚ್ಚಾಗಿದೆ, 75 ವರ್ಷ ಮೀರಿ ಎಲ್ಲರೂ ಸಹ ಬದುಕ್ತಾ ಇದ್ದಾರೆ. ಆದ್ದರಿಂದ ಸರ್ವೇ ಜನ ಸುಖಿನೋ ಭವತು, ತಿಳಿದಂಥ ವಿಷಯವನ್ನು ಎಲ್ಲರಿಗೂ ತಿಳಿಸಿ, ಸರ್ವೇ ಜನ ಸುಖಿನೋ ಭವತು, ಸರ್ವೇ ಜನ ಸ್ವಸ್ತಿ ಭವತು. ನಮಸ್ಕಾರ.